ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮಗೆ ಕಡೆ ಬಜಾರ್ ಕಾರ್ಲೇಕರ್ ಶಾಪ್ ಇಂದ ಹಿಡಿದು ನಮ್ಮ ಕೆಳಗಡೆಯಲ್ಲೇ ಮಂಗಲಿ ಅಪಾರ್ಟ್ಮೆಂಟ್ ಕೆಳಗಡೆ ಅಂಡರ್ ಪಾಸ್ ಸಿಡಿ ಆಗ್ತದೆ. ಮೊನ್ನೆ LNT ವರ್ಕ್ ಮಾಡುವಾಗ LNT ಸಿಡಿ ಹೊಡೆದ್ಬಿಟ್ಟ. ಅಂಡರ್ ಪಾಸ್ ಫುಲ್ ಏನೋ ಸಿಡಿ ಆಗ್ಬಿಟ್ಟು ಸಿಡಿ ಬ್ಲಾಕ್ ಆಗ್ಬಿಟ್ಟು ಯಾವಾಗ ಮಳೆ ಬಂದಾಗ ಫುಲ್ ಎಲ್ಲ ನೀರೆಲ್ಲ ನಮ್ಮ ಕಾರ್ಲೇಕರ್ ಶಾಪ್ ಒಳಗಡೆ ಹೋಗ್ತದೆ. ಹಿಂಗಾಗಿ ಎಲ್ಲೆಲ್ಲ ಸಿಡಿ ಒಳಗೆ ಯಾವುದೂ ಸಿಡಿ ಮೇಂಟೆನ್ಸ್ ಇಲ್ಲ. ಸಿಡಿ ಯಾವ ರೀತಿ ಮಾಡಿರೋದ್ರ ಮೇಲೆ ಸಿಡಿಗೆ ಕವರ್ ಕೂಡ ಹಾಕಿಲ್ಲ, ಯಾವುದೋ ರೌಂಡ್ ರಿಂಗ್ಸ್ ಹಾಕಿಲ್ಲ, ಓಪನಿಂಗ್ ಮಾಡಿ ಕ್ಲೀನ್ ಮಾಡುವಂತ ಇಲ್ಲ. ಈ ಮೊನ್ನೆ ರವಿವಾರ ಪೇಟೆ ಮೊನ್ನೆ ಕಡೆ ನಾನು ಸಿಡಿ 2 ಕಡೆ ಸಿಡಿ ಹೊಡೆದೆ, ಎಲ್ಲೂ ಓಪನಿಂಗ್ ಇಲ್ಲ. ಇಡೀ ಸಿಡಿ ಬ್ಲಾಕ್. ಮೊನ್ನೆ ನೋಡ್ರಿ ಕಲ್ಮಟ್ ರೋಡ್ ಮನೆಯಾಗ ಯಾವ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ, ಕಲ್ಮಟ್ ರೋಡ್ ಅಲ್ಲೇ ಮುಂದೆ ನಮ್ಮ ಫೋರ್ಟ್ ರೋಡ್ ಅಭಯ ಪಾಟೀಲ್ ಸಾಹೇಬ್ ಆಫೀಸ್ ಕಡೆ ಎಲ್ಲ ನೀನು ಅದಕ್ಕೆ ಎಲ್ಲಾ ಬ್ಯಾಕ್ ಕೊಟ್ಟು ಕಲ್ಮಟ್ ರೋಡ್ ನೀರು ಇಟ್ಕೊಂಡಿತ್ತು. ಒಳಗಡೆ ಕಾಂದಾ ಮಾರ್ಕೆಟ್ ರವಿವಾರ ಪೇಟೆ ಬುರುಡಗಲ್ಲಿ ಎಲ್ಲಾ ಫುಲ್ ನೀರು 2 ಫುಟ್ 3 ಫುಟ್ ನೀರು ನಿಂತು ಎಷ್ಟೋ ಕಿರಾಣಿ ಅಂಗಡಿಯೊಳಗೆ ನೀರು ಹೋಗಿ ಕಿರಾಣಿ ಅಂಗಡಿ ಎಷ್ಟು ಧಾನ್ಯ ದವಸ ವ್ಯಕ್ತಾಗಿದೆ. ಇದನ್ನ ಯಾರು ನೋಡೋರು ಮಳೆಗಾಲ ಶುರು ಆಯ್ತು. ಈಗ ಮಳೆಗಾಲಕ್ಕಿಂತ ಪೂರ್ವದೊಳಗೆ ಅಧಿಕಾರಿಗಳು ಈಗಾಗಲೇ ನಾವು ಮೀಟಿಂಗ್ ತಗೊಂಡು ಹೇಳಿದಿರಿ ಅವ್ರಿಗೆ, ಯಾವುದೂ ನಾಳ ಕ್ಲೀನ್ ಆಗ್ತಾ ಇಲ್ಲ. ಸಿಡಿ ಅವ್ರು ಕ್ಲೀನ್ ಆಗ್ತಾ ಇಲ್ಲ. ಅದೇ ರೀತಿ ಕಡೆ ಬಜಾರ ಅದು ಸಿಡಿ. ಆಮೇಲೆ ಕಡಲ್ಕರ್ಗಲ್ಲಿ ನೀರು ಎಲ್ಲಿ ಬರ್ತದೆ ಅಂತ ನಮ್ಮ ಪಾಪಟ್ಗಲ್ಲಿ ನೀರು ಬರುತ್ತೆ. ಮೇಲ್ಗಡೆ ಅದು ಏನಾಯ್ತಾಗೆ ಇದು ನಾನು ಕಾರ್ಲೇಕರ್ ಶಾಪ್ ಹಿಡ್ಕೊಂಡು ಮಂಗಲಿ ಪಾಪಟ್ ಮಾಡಿ ಕೆಳಗಡೆ ಅಜಂತ ಹೋಟೆಲ್ ನೀರು ಬಂದು ಅದೆಲ್ಲ ಪಾಸ್ ಇಲ್ಲ ಆಗತ್ತೆ ಅಂದ್ರೆ ಇಲ್ಲಿ ನಮ್ಮ ಕಡಲ್ಕರ್ ಕಾರ್ನ ಹಿಡ್ಕೊಂಡು ನಮ್ಮ ಪಂಡಿತ್